ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಮೀದ್ ಬಕಾಯೋಕೋ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಹಮೀದ್ ಬಕಾಯೋಕೋ ಅವರನ್ನು ಯಾವ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಐವರಿ ಕೋಸ್ಟ್. ಹಮೀದ್ ಬಕಾಯೋಕೋ ಅವರನ್ನು ಐವರಿ ಕೋಸ್ಟ್ನ ಪ್ರಧಾನಿಯಾಗಿ ನೇಮಿಸಲಾಗಿದೆ. ಐವರಿ ಕೋಸ್ಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಐವರಿ ಕೋಸ್ಟ್ ಕ್ಯಾಪಿಟಲ್ ಯೌಮೌಸೋಕ್ರೋ ಅಂಡ್ ಐವರಿ ಕೋಸ್ಟ್ ಕರೆನ್ಸಿ ವೆಸ್ಟ್ ಆಫ್ರಿಕನ್ CFA franc. Who has been appointed as Chief Commissioner of newly set up ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ? ಹೊಸದಾಗಿ ಸ್ಥಾಪಿಸಲಾದ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ನಿಧಿ ಖಾರೆ. ಹೊಸದಾಗಿ ಸ್ಥಾಪಿಸಲಾದ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿ ನಿಧಿ ಖಾರೆ ಅವರನ್ನು ನೇಮಿಸಲಾಗಿದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಯಾವ ವಿಭಾಗದ ಅಡಿಯಲ್ಲಿ ಸರ್ಕಾರ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಸೆಕ್ಷನ್ 10. ಗ್ರಾಹಕರ ಹಕ್ಕುಗಳನ್ನು ಉತ್ತೇಜಿಸುವ ರಕ್ಷಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಸೆಕ್ಷನ್ 10 ಅಡಿಯಲ್ಲಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಿದೆ. ಸರ್ಕಾರ ಅನುಮೋದಿಸಿದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಯಾವ ನೀತಿಯನ್ನು ಬದಲಾಯಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986. ಸರ್ಕಾರ ಅನುಮೋದಿಸಿದ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP 1986 ಅನ್ನು ಬದಲಾಯಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಹಾರ್ದಿಕ್ ಶಾ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೊಸ ಖಾಸಗಿ ಕಾರ್ಯದರ್ಶಿಯಾಗಿ ಹಾರ್ದಿಕ್ ಶಾ ಅವರನ್ನು ನೇಮಿಸಲಾಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ 2020 ಬೇಲ್ ಇಂಟರ್ನ್ಯಾಷನಲ್ ಚೆಸ್ ಉತ್ಸವದಲ್ಲಿ ಸಿಲ್ವರ್ ಪದಕ ಗೆದ್ದ ಭಾರತೀಯ ಚೆಸ್ ಆಟಗಾರರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, P. ಹರಿಕೃಷ್ಣ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ 2020 ಬೇಲ್ ಇಂಟರ್ನ್ಯಾಷನಲ್ ಚೆಸ್ ಫೆಸ್ಟಿವಲ್ನಲ್ಲಿ ಸಿಲ್ವರ್ ಪದಕ ಗೆದ್ದ ಭಾರತೀಯ ಚೆಸ್ ಪ್ಲೇಯರ್ P. ಹರಿಕೃಷ್ಣ. ದ ವರ್ಲ್ಡ್ ಸಂಸ್ಕೃತ್ ಡೇ ವಾಸ್ ಡಿಕ್ಲೇರ್ಡ್ ಬೈ ಇಂಡಿಯನ್ ಗೌರ್ಮೆಂಟ್ ಇನ್ ವಿಚ್ ಇಯರ್? ವಿಶ್ವ ಸಂಸ್ಕೃತ್ ದಿನವನ್ನು ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಘೋಷಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, 1969. 2020 ವರ್ಲ್ಡ್ ಸಂಸ್ಕೃತ್ ಡೇ ಅನ್ನು ಆಗಸ್ಟ್ 3 ಆಚರಿಸಲಾಯಿತು. ಅಂಡ್ 1969 ವಿಶ್ವ ಸಂಸ್ಕೃತ್ ದಿನವನ್ನು ಆಚರಿಸಲು ಭಾರತ ಸರ್ಕಾರ ನಿರ್ಧರಿಸಿತು. ಹೂ ಹ್ಯಾಸ್ ವಾನ್ F1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020? F1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020 ಗೆದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಲೂಯಿಸ್ ಹ್ಯಾಮಿಲ್ಟನ್. 2020 F1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಲೂಯಿಸ್ ಹ್ಯಾಮಿಲ್ಟನ್ ಅವರು ಗೆದ್ದಿದ್ದಾರೆ. ಹೂ ಹ್ಯಾಸ್ ಲಾಂಚ್ ಕ್ರೀಡಾಯ್ ಆವಾಸ್ ಅಪ್ಲಿಕೇಶನ್ ರೀಸೆಂಟ್ಲಿ? ಇತ್ತೀಚೆಗೆ ಕ್ರೀಡಾಯ್ ಆವಾಸ್ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಹರ್ದೀಪ್ ಸಿಂಗ್ ಪುರಿ. ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ಅಫೋರ್ಡೆಬಲ್ ಹೌಸಿಂಗ್ ಆಗಿ ಕ್ರೀಡಾಯ್ ಆವಾಸ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಕ್ರೀಡಾಯ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಅಗರಬತ್ತಿ ತಯಾರಿಸುವ ಕುಶಲಕರ್ಮಿಗಳಿಗೆ ಅನುಕೂಲವಾಗುವಂತೆ ಗ್ರಾಮೋದ್ಯೋಗ್ ವಿಕಾಸ್ ಯೋಜನೆಯಡಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಸಚಿವಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, MSME ಸಚಿವಾಲಯ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಅಗರಬತ್ತಿ ತಯಾರಿಕೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳ ಅನುಕೂಲಕ್ಕಾಗಿ ಮತ್ತು ಗ್ರಾಮೋದ್ಯಮವನ್ನು ಅಭಿವೃದ್ಧಿಪಡಿಸಲು MSME ಸಚಿವಾಲಯವು
ಗ್ರಾಮ ಉದ್ಯೋಗ್ ವಿಕಾಸ್ ಯೋಜನೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅನುಮೋದಿಸಿತು. ಅಂಡ್ ಭಾರತದ ಎಂಎಸ್ಎಂಇ ಮಿನಿಸ್ಟರ್ ಸ್ನೇಹಿತರೆ ನಿತಿನ್ ಗಡ್ಕರಿ. ಇತ್ತೀಚೆಗೆ ನಿಧನರಾದ ಎಸ್ ಎ ಕಂದಸ್ವಾಮಿ ಹೆಸರಾಂತ ಡ್ಯಾಶ್. ಎಸ್ ಎ ಕಂದಸ್ವಾಮಿ ಹು ಪಾಸ್ಟ್ ಅವೇ ರೀಸೆಂಟ್ಲಿ ಇಸ್ ಅ ರಿನೌಂಡ್ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರೈಟರ್. ರೈಟರ್ ಕಂದಸ್ವಾಮಿ ಇತ್ತೀಚೆಗೆ ನಿಧನರಾದರು. ಅವರು ತಮ್ಮ ಕಾದಂಬರಿ ವಿಸರನಾಯ್ ಕಮಿಷನ್ಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಗ್ರೀನ್ ಲೈಟ್ಸ್. ಗ್ರೀನ್ ಲೈಟ್ಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮ್ಯಾಥ್ಯೂ ಮ್ಯಾಕ್ನೋಗೆ. ಮ್ಯಾಥ್ಯೂ ಮ್ಯಾಕ್ನೋಗೆ ಅವರು ಗ್ರೀನ್ ಲೈಟ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನ 2020 ಭಾರತದಲ್ಲಿ ಯಾವಾಗ ಆಚರಿಸಲಾಯಿತು? ಇನಾಗ್ಯುರಲ್ ಮುಸ್ಲಿಂ ವುಮನ್ ರೈಟ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಗಸ್ಟ್ 1. ಭಾರತದಲ್ಲಿ ಟ್ರಿಪಲ್ ತಲಾಕ್ ವಿರುದ್ಧದ ಕಾನೂನಿನ ಮೊದಲ ವಾರ್ಷಿಕೋತ್ಸವದ ನೆನಪಿಗಾಗಿ ಆಗಸ್ಟ್ 1 ಭಾರತದಲ್ಲಿ ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವನ್ನು ಆಚರಿಸಲಾಯಿತು. ಅಂಡ್ ಈ ಕಾನೂನನ್ನು ಫಾರ್ಮಲಿ ಮುಸ್ಲಿಂ ಮಹಿಳಾ ಕಾಯ್ದೆ 2019 ಎಂದು ಕರೆಯಲಾಗುತ್ತದೆ. ಅಂಡ್ ಭಾರತದ ಲಾ ಮಿನಿಸ್ಟರ್ ಸ್ನೇಹಿತರೆ ರವಿಶಂಕರ್ ಪ್ರಸಾದ್. ಪರಮಾಣು ಶಕ್ತಿ ಆಧಾರಿತ ನ್ಯೂಕ್ಲಿಯರ್ ಎನರ್ಜಿ ಬೇಸ್ಡ್ ಬರಾಕ ಪವರ್ ಪ್ಲಾಂಟ್ ಸ್ಥಾವರವನ್ನು ಪ್ರಾರಂಭಿಸಿದ ಮೊದಲ ಅರಬ್ ರಾಷ್ಟ್ರವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಪಂಚದಲ್ಲಿ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ಮೊದಲ ಅರಬ್ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. UAE ಇದು ಕ್ಯಾಪಿಟಲ್ ಸ್ನೇಹಿತರೆ ಅಬುಧಾಬಿ. ಅಂಡ್ UAE ಇದು ಕರೆನ್ಸಿ ದಿರಮ್. ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಡುಗಡೆ ಮಾಡಿದ ಸಿಯಾಸತ್ ಮೇ ಸದಸ್ಯತಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಸಿಯಾಸತ್ ಮೇ ಸದಸ್ಯತಾ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿಜಯ್ ಕುಮಾರ್ ಚೌಧರಿ. ವಿಜಯ್ ಕುಮಾರ್ ಚೌಧರಿ ಅವರು ಸಿಯಾಸತ್ ಮೇ ಸದಸ್ಯತಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಯಾರು ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ 2020-21 ಪ್ರಾರಂಭಿಸಿದರು? ನೇಮ್ ದ ಪರ್ಸನ್ ಹೂ ಲಾಂಚ್ ವಿದ್ಯಾರ್ಥಿ ವಿಜ್ಞಾನ್ ಮಂಥನ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹರ್ಷವರ್ಧನ್. ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಅವರು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಸಚಿವ ಹರ್ಷವರ್ಧನ್ ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ ಅನ್ನು ಪ್ರಾರಂಭಿಸಿದರು. ಅಂಡ್ ವಿದ್ಯಾರ್ಥಿ ವಿಜ್ಞಾನ್ ಮಂಥನ್ 6ನೇ ತರಗತಿಯಿಂದ 11ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವಾಗಿದೆ. ವಿಶೇಷ್ ಕೋಡ್ ಟು ವಿನ್ ಹೆಸರಿನ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಹೂ ಆಥರ್ಡ್ ದ ಬುಕ್ ನೇಮ್ ವಿಶೇಷ್ ಕೋಡ್ ಟು ವಿನ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನಿರುಪಮಾ ಯಾದವ್. ನಿರುಪಮಾ ಯಾದವ್ ಅವರು ವಿಶೇಷ್ ಕೋಡ್ ಟು ವಿನ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇತ್ತೀಚೆಗೆ ನಿಧನರಾದ ಖ್ಯಾತ ಕಂಪ್ಯೂಟರ್ ಇಂಜಿನಿಯರ್ ವಿಲಿಯಂ ಕಿರ್ಕ್ ಇಂಗ್ಲಿಷ್ ಯಾವ ಕಂಪ್ಯೂಟರ್ ಸಾಧನವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೌಸ್. ಖ್ಯಾತ ಕಂಪ್ಯೂಟರ್ ಇಂಜಿನಿಯರ್ ಮತ್ತು ಮೌಸ್ ಕಂಪ್ಯೂಟರ್ ಸಾಧನವನ್ನು ಅಭಿವೃದ್ಧಿಪಡಿಸಿದ ಇಂಜಿನಿಯರ್ ಇಂಗ್ಲಿಷ್ ವಿಲಿಯಂ ಕಿರ್ಕ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಭಾರತದಲ್ಲಿ ಗಾಲ್ಫ್ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಥೆನ್ಸಾಲ್ಫ್ ಗಾಲ್ಫ್ ರೆಸಾರ್ಟ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಥೆನ್ಸಾಲ್ಫ್ ಗಾಲ್ಫ್ ರೆಸಾರ್ಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಿಜೋರಾಂ. ದೇಶದಲ್ಲಿ ಗಾಲ್ಫ್ ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಪ್ರವಾಸಿಗಾರರನ್ನು ಆಕರ್ಷಿಸಲು ಕೇಂದ್ರ ಪ್ರವಾಸೋದ್ಯಮ ಸಚಿವ ಶ್ರೀ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಮಿಜೋರಾಂನಲ್ಲಿ ವಿಶ್ವ ದರ್ಜೆಯ ಥೆನ್ಸಾಲ್ಫ್ ಗಾಲ್ಫ್ ರೆಸಾರ್ಟ್ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ. ಮಿಜೋರಾಂ ಬಗ್ಗೆ ನೋಡೋದ್ರೆ ಸ್ನೇಹಿತರೆ ಮಿಜೋರಾಂದು ಮುಖ್ಯಮಂತ್ರಿ ಝೋರಾಮ್ ಥಂಗಾ ಅಂಡ್ ಮಿಜೋರಾಂದು ಗವರ್ನರ್ PS ಶ್ರೀಧರನ್ ಪಿಲ್ಲೈ. HDFC ಬ್ಯಾಂಕಿನ ಹೊಸ CEO ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ CEO ಆಫ್ HDFC ಬ್ಯಾಂಕ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶಶಿಧರ್ ಜಗದೀಶನ್. ಶಶಿಧರ್ ಜಗದೀಶನ್ ಅವರನ್ನು HDFC ಬ್ಯಾಂಕ್ನ ಹೊಸ CEO ಆಗಿ ನೇಮಿಸಲಾಗಿದೆ.
HDFC ಬ್ಯಾಂಕ್ದು ಚೇರ್ಮನ್ ಸ್ನೇಹಿತರೆ ದೀಪಕ್ ಪಾರೇಖ್. HDFC ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಹೂ ಲಾಂಚ್ ದ ಬುಕ್ ನೇಮ್ ಸ್ವಚ್ಛ ಭಾರತ್ ಕ್ರಾಂತಿ. ಸ್ವಚ್ಛ ಭಾರತ್ ಕ್ರಾಂತಿ ಹೆಸರಿನ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸ್ವಚ್ಛ ಭಾರತ್ ಕ್ರಾಂತಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ 1 and 2. ಯೂನಿಯನ್ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸ್ಮೃತಿ ಇರಾನಿ ಅವರು ಸ್ವಚ್ಛ ಭಾರತ್ ಕ್ರಾಂತಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯದರ್ಶಿ ಪರಮೇಶ್ವರನ್ ಅಯ್ಯರ್ ಸಂಪಾದಿಸಿದ್ದಾರೆ. ರಾಜಕೀಯ ವರದಿಗಾಗಿ ಯಾವ ಭಾರತೀಯ ಪತ್ರಕರ್ತನನ್ನು ಪ್ರೇಮ್ ಭಾಟಿಯಾ ಪ್ರಶಸ್ತಿ ವಿಜೇತ ಎಂದು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ದೀಪಾಂಕರ್ ಘೋಷ್. ಭಾರತೀಯ ಪತ್ರಕರ್ತ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನ ರಿಪೋರ್ಟರ್ ದೀಪಾಂಕರ್ ಘೋಷ್ ರಾಜಕೀಯ ವರದಿಗಾರಿಕೆಗಾಗಿ ಪ್ರೇಮ್ ಭಾಟಿಯಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. Who has been appointed as the new Lieutenant Governor of Jammu and Kashmir? ಜಮ್ಮು ಮತ್ತು ಕಾಶ್ಮೀರದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮನೋಜ್ ಸಿನ್ಹಾ. ಮನೋಜ್ ಸಿನ್ಹಾ ಅವರನ್ನು ಜಮ್ಮು ಮತ್ತು ಕಾಶ್ಮೀರದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಗಿದೆ. Who is the author of the book Raw, A History of India's Covert Operations? Raw, A History of India's Covert Operations ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯತೀಶ್ ಯಾದವ್. ರಾ ಅ ಹಿಸ್ಟ್ರಿ ಆಫ್ ಇಂಡಿಯಾಸ್ ಕೋವರ್ಟ್ ಆಪರೇಷನ್ಸ್ ಎಂಬ ಪುಸ್ತಕದ ಲೇಖಕರು ಯತೀಶ್ ಯಾದವ್. ರಾದು ಫುಲ್ ಫಾರ್ಮ್ ಸ್ನೇಹಿತರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಆ್ಯಂಡ್ ರಾದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಸಮಂತ್ ಕುಮಾರ್ ಗೋಯಲ್. ಭಾರತದ ಹೊಸ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ನೇಮಕಗೊಂಡವರು ಯಾರು? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ CAG ಆಫ್ ಇಂಡಿಯಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗಿರೀಶ್ ಚಂದ್ರ ಮುರ್ಮು. GC ಗಿರೀಶ್ ಚಂದ್ರ ಮುರ್ಮು ಅವರನ್ನು ಭಾರತದ CAG ಆಗಿ ನೇಮಿಸಲಾಗಿದೆ. ಭಾರತದ ಫಸ್ಟ್ CAG ಸ್ನೇಹಿತರೆ ವಿ ನರಹರಿ ರಾವ್. ಆ್ಯಂಡ್ ಫಸ್ಟ್ ವುಮನ್ CAG ಆಫ್ ಇಂಡಿಯಾ ಸಿಂಧುಶ್ರೀ ಕುಲ್ಲರ್. Who has been appointed as the ambassadors of Win Trade Fantasy Sports recently? ವಿನ್ ಟ್ರೇಡ್ ಫ್ಯಾಂಟಸಿ ಕ್ರೀಡೆಗಳ ರಾಯಭಾರಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ 1 and 2. ವಿನ್ ಟ್ರೇಡ್ ಫ್ಯಾಂಟಸಿನ ಅಂಬಾಸಡರ್ ಆಗಿ ಸುರೇಶ್ ರೈನಾ ಮತ್ತು ಹರ್ಮನ್ ಪ್ರೀತ್ ಕೌರ್ ಅವರು ನೇಮಕಗೊಂಡಿದ್ದಾರೆ. ಎನ್ ಸ್ನೇಹಿತರೆ ವಿನ್ ಟ್ರೇಡ್ ಫ್ಯಾಂಟಸಿ ಒಂದು ಫ್ಯಾಂಟಸಿ ಸ್ಪೋರ್ಟ್ಸ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. Who has been appointed as the chairman of UPSC? UPSC ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪ್ರದೀಪ್ ಕುಮಾರ್. ಪ್ರದೀಪ್ ಕುಮಾರ್ ಅವರನ್ನು UPSC ಅಧ್ಯಕ್ಷರಾಗಿ ನೇಮಿಸಲಾಗಿದೆ. UPSCದು ಫುಲ್ ಫಾರ್ಮ್ ಸ್ನೇಹಿತರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSCದು ಸ್ಥಾಪನೆ ಸ್ನೇಹಿತರೆ 1 ಅಕ್ಟೋಬರ್ 1926ನಲ್ಲಿ ಆಗಿದೆ. ಆ್ಯಂಡ್ UPSCದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ವೆನ್ ಈಸ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಬ್ಸರ್ವ್? ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಗಸ್ಟ್ 7. ದೇಶದ ಕೈಮಗ್ಗ ನೇಕಾರರನ್ನು ಗೌರವಿಸಲು ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಕೈಮಗ್ಗ ಉದ್ಯಮದ ಕೊಡುಗೆಯನ್ನು ಎತ್ತಿ ಹಿಡಿಯಲು ಮತ್ತು ನೇಕಾರರ ಆದಾಯವನ್ನು ಹೆಚ್ಚಿಸಲು ಭಾರತದಲ್ಲಿ ವಾರ್ಷಿಕವಾಗಿ ಆಗಸ್ಟ್ 7ರಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನು ಆಚರಿಸಲಾಗುತ್ತದೆ. Which technology company has launched a new file sharing feature called Nearby Share? Nearby Share ಎಂಬ ಹೊಸ ಫೈಲ್ ಶೇರಿಂಗ್ ಫೀಚರ್ ಅನ್ನು ಯಾವ ಕಂಪನಿ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೂಗಲ್. ಗೂಗಲ್ ಹೊಸ ಫೈಲ್ ಶೇರಿಂಗ್ ಫೀಚರ್ ನಿಯರ್ ಬೈ ಶೇರ್ ಅನ್ನು ಪ್ರಾರಂಭಿಸಿದೆ. ಗೂಗಲ್ದು CEO ಸ್ನೇಹಿತರೆ ಸುಂದರ್ ಪಿಚಾಯ್. ಆ್ಯಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಆ್ಯಂಡ್ ಸರ್ಜರಿ ಬ್ರಿನ್. ಸಾದಿಯಾ ದೆಹಲ್ವಿ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಈಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ ಸಾದಿಯಾ ದೆಹಲ್ವಿ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರೈಟರ್. ರೈಟರ್ ಸಾದಿಯಾ ದೆಹಲ್ವಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ.
ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಅಮೇಜಿಂಗ್ ಅಯೋಧ್ಯ? ಅಮೇಜಿಂಗ್ ಅಯೋಧ್ಯ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನೀನಾ ರಾಯ್. ನೀನಾ ರಾಯ್ ಅವರು ಅಮೇಜಿಂಗ್ ಅಯೋಧ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2020 ವಿಶ್ವ ಜೈವಿಕ ಇಂಧನ ದಿನಾಚರಣೆಯ ವಿಷಯವೇನು? ವಾಟ್ ಈಸ್ ದ ಥೀಮ್ ಆಫ್ 2020 ವರ್ಲ್ಡ್ ಬಯೋಫ್ಯೂಲ್ ಡೇ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಯೋಫ್ಯೂಲ್ ಟುವರ್ಡ್ಸ್ ಆತ್ಮನಿರ್ಭರ್ ಭಾರತ್. ಇಂಧನಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 10ರಂದು ವರ್ಲ್ಡ್ ಬಯೋಫ್ಯೂಲ್ ಡೇ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ 2020 ಬಯೋಫ್ಯೂಲ್ ಡೇದು ಥೀಮ್ ಬಯೋಫ್ಯೂಲ್ ಟುವರ್ಡ್ಸ್ ಆತ್ಮನಿರ್ಭರ್ ಭಾರತ್. ಹೂ ಹ್ಯಾಸ್ ಬಿನ್ ಸ್worn ಇನ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಶ್ರೀಲಂಕಾ? ಶ್ರೀಲಂಕಾದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಹಿಂದಾ ರಾಜಪಕ್ಷ. ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಆಗಿ ಮಹಿಂದಾ ರಾಜಪಕ್ಷ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಶ್ರೀಲಂಕಾದು ಪ್ರೆಸಿಡೆಂಟ್ ಸ್ನೇಹಿತರೆ ಗೋತಬಯ ರಾಜಪಕ್ಷ. ಶ್ರೀಲಂಕಾದು ಕರೆನ್ಸಿ ಶ್ರೀಲಂಕನ್ ರುಪಿ ಅಂಡ್ ಶ್ರೀಲಂಕಾದು ಕ್ಯಾಪಿಟಲ್ ಕೊಲಂಬೋ ಅಂಡ್ ಶ್ರೀ ಜಯವರ್ಧನೆಪುರ. ಕ್ವಕಾಸ್ 2020 ಒಂದು ಸ್ಟ್ರಾಟಜಿಕ್ ಕಮಾಂಡ್ ಪೋಸ್ಟ್ ವ್ಯಾಯಾಮವಾಗಿದ್ದು ಈ ವ್ಯಾಯಾಮವನ್ನು ಯಾವ ದೇಶವು ಆಯೋಜಿಸುತ್ತದೆ? ಕ್ವಕಾಸ್ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಷ್ಯಾ. ಸೆಪ್ಟೆಂಬರ್ 2020ರಲ್ಲಿ ನಡೆಯಲಿರುವ ರಷ್ಯಾದ ಕ್ವಕಾಸ್ 2020 ಕಾರ್ಯತಂತ್ರದ ಕಮಾಂಡ್ ಪೋಸ್ಟ್ ವ್ಯಾಯಾಮದಲ್ಲಿ ಭಾರತ ಭಾಗವಹಿಸಲು ಸಜ್ಜಾಗಿದೆ. ಅಂಡ್ ಕ್ರೂಸ್ ಕ್ಷಿಪಣಿಗಳನ್ನು ಎದುರಿಸುವ ತಂತ್ರಗಳು ಮತ್ತು ವ್ಯವಸ್ಥೆಗಳ ಅಭಿವೃದ್ಧಿಯ ಈ ವ್ಯಾಯಾಮದ ಮುಖ್ಯ ಉದ್ದೇಶವಾಗಿದೆ. Which Indian state has become the first to get villages recognized as tsunami ready by UNESCO? ಭಾರತದ ಯಾವ ರಾಜ್ಯದ ಹಳ್ಳಿಗಳು ಸುನಾಮಿಗೆ ರೆಡಿ ಅಥವಾ ಸುನಾಮಿ ರೆಡಿ ಎಂದು ಯುನೆಸ್ಕೋನಿಂದ ಗುರುತಿಸಲ್ಪಟ್ಟಿವೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಒಡಿಶಾ. ವಿಪತ್ತನ್ನು ಎದುರಿಸಲು ಒಟ್ಟಾರೆ ಸನ್ನದ್ಧತೆಗಾಗಿ ಯುನೆಸ್ಕೋ ಒಡಿಶಾದ 2 ಕೋಸ್ಟಲ್ ಹಳ್ಳಿಗಳನ್ನು ಸುನಾಮಿ ರೆಡಿ ಎಂದು ಗುರುತಿಸಿದೆ. ಸೊ 2 ಗ್ರಾಮ ನೋಡೋದ್ರೆ ಫಸ್ಟ್ ಗಂಜಾಮ್ ಜಿಲ್ಲೆಯ ವೆಂಕಟರಾಯ್ಪುರ್ ಗ್ರಾಮ ಮತ್ತು ಇನ್ನೊಂದು ಜಗತ್ ಸಿಂಗ್ಪುರ್ ಜಿಲ್ಲೆಯ ನೋಲಿಯಾಸಾಹಿ ಗ್ರಾಮ. ಆ್ಯಂಡ್ ಯುನೆಸ್ಕೋದ ಈ ಮಾನ್ಯತೆಯೊಂದಿಗೆ ಒಡಿಶಾ ಸುನಾಮಿ ರೆಡಿ ಗ್ರಾಮಗಳನ್ನು ಹೊಂದಿರುವ ದೇಶದ ಮೊದಲ ರಾಜ್ಯವಾಗಿದೆ. ವೆನ್ ಈಸ್ ಕ್ವಿಟ್ ಇಂಡಿಯಾ ಡೇ ಅಬ್ಸರ್ವ್? ಕ್ವಿಟ್ ಇಂಡಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಗಸ್ಟ್ 9. ಪ್ರತಿ ವರ್ಷ ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕ್ವಿಟ್ ಇಂಡಿಯಾ ಚಳವಳಿಯನ್ನು ಇಂಡಿಯಾ ಆಗಸ್ಟ್ ಮೂವ್ಮೆಂಟ್ ಅಥವಾ ಭಾರತ್ ಚೋಡೋ ಆಂದೋಲನ್ ಎಂದು ಕರೆಯುತ್ತಾರೆ. ಯಾವ ರಾಜ್ಯ ಸರ್ಕಾರ ಇಂದಿರಾ ರಸೋಯಿ ಯೋಜನೆಯನ್ನು ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಇಂದಿರಾ ರಸೋಯಿ ಯೋಜನಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜಸ್ಥಾನ್. ರಾಜಸ್ಥಾನ್ ಸರ್ಕಾರ ಆಗಸ್ಟ್ 20ರಂದು ರಾಜ್ಯದ ನಗರ ಪ್ರದೇಶಗಳಲ್ಲಿ ಇಂದಿರಾ ರಸೋಯಿ ಯೋಜನೆಯನ್ನು ಪ್ರಾರಂಭಿಸಿದೆ. ಆ್ಯಂಡ್ ಇದರಲ್ಲಿ ಬಡ ಮತ್ತು ನಿರ್ಗತಕರಿಗೆ ಪೌಷ್ಟಿಕ ಆಹಾರವನ್ನು ಕೇವಲ 8 ರೂಪಾಯಿಯಲ್ಲಿ ನೀಡಲಾಗುವುದು. ರಾಜಸ್ಥಾನದ ಮುಖ್ಯಮಂತ್ರಿ ಸ್ನೇಹಿತರೆ ಅಶೋಕ್ ಗೆಹ್ಲೋಟ್ ಆ್ಯಂಡ್ ರಾಜಸ್ಥಾನದ ಗವರ್ನರ್ ಕಲ್ರಾಜ್ ಮಿಶ್ರಾ. ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಆಯೋಗ ತನ್ನ ಮೊದಲ ರೇಷ್ಮೆ ತರಬೇತಿ ಕಮ್ ಉತ್ಪಾದನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ್. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ಅರುಣಾಚಲ್ ಪ್ರದೇಶದಲ್ಲಿ ರೇಷ್ಮೆಯ ಮೊದಲ ರೀತಿಯ ಟ್ರೈನಿಂಗ್ ಕಮ್ ಪ್ರೊಡಕ್ಷನ್ ಸೆಂಟರ್ ಅನ್ನು ಪ್ರಾರಂಭಿಸಲಿದೆ. KVIC ಬಗ್ಗೆ ನೋಡೋದು ಸ್ನೇಹಿತರೆ KVICದು ಫುಲ್ ಫಾರ್ಮ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. KVICದು ಸ್ಥಾಪನೆ 1956ನಲ್ಲಿ ಆಗಿದೆ. KVICದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಆ್ಯಂಡ್ KVICದು ಪ್ರಸ್ತುತ ಚೇರ್ಪರ್ಸನ್ ವಿನಯ್ ಕುಮಾರ್ ಸಕ್ಸೇನಾ. ಯಾವ ಭಾರತೀಯ ಸಂಸ್ಥೆ ವ್ಯಾಪಾರ ವಿಶ್ವಾಸ ಸೂಚ್ಯಂಕವನ್ನು ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್.
ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ವ್ಯವಹಾರ ವಿಶ್ವಾಸ ಸೂಚ್ಯಾಂಕ ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಬಿಡುಗಡೆ ಮಾಡುತ್ತದೆ. ಆ್ಯಂಡ್ ಸ್ನೇಹಿತರೆ, ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ವ್ಯವಹಾರ ವಿಶ್ವಾಸ ಸೂಚ್ಯಾಂಕವು ಕಳೆದ ವರ್ಷ ಮಟ್ಟಕ್ಕಿಂತ 62%ಗೆ ಇಳಿದಿದೆ. NCARದು ಡೈರೆಕ್ಟರ್ ಜನರಲ್ ಸ್ನೇಹಿತರೆ ಡಾಕ್ಟರ್ ಶೇಖರ್ ಶಾ. ಆ್ಯಂಡ್ NCAR ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ದು ಸ್ಥಾಪನೆ 1956ನಲ್ಲಿ ಆಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಫಿಮೇಲ್ ಸಿಂಬಾಲ್ಸ್ ಹೊಂದಿರುವ ಮೊದಲ ಭಾರತೀಯ ನಗರ ಯಾವುದು? ಫಸ್ಟ್ ಇಂಡಿಯನ್ ಸಿಟಿ ಟು ಹ್ಯಾವ್ ಫಿಮೇಲ್ ಸಿಂಬಾಲ್ಸ್ ಆನ್ ಟ್ರಾಫಿಕ್ ಸಿಗ್ನಲ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮುಂಬೈ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಫಿಮೇಲ್ ಸಿಂಬಾಲ್ಸ್ ಹೊಂದಿರುವ ಮೊದಲ ಭಾರತೀಯ ನಗರ ಮುಂಬೈ. A new railway museum has been inaugurated at which city of Karnataka? ಕರ್ನಾಟಕದ ಯಾವ ನಗರದಲ್ಲಿ ಹೊಸ ರೈಲ್ವೆ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹುಬ್ಬಳ್ಳಿ. ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೋಲ್ಸ್ ಆ್ಯಂಡ್ ಮೈನ್ಸ್ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಹೊಸ ರೈಲ್ವೆ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು. ತನಿಖಾ ಪತ್ರಿಕೋದ್ಯಮಕ್ಕಾಗಿ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಪ್ರಶಸ್ತಿ ಯಾರು ಪಡೆದಿದ್ದಾರೆ? ಹೂ ಹ್ಯಾಸ್ ವಾನ್ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಅವಾರ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನಿತಿನ್ ಸೇಠಿ. ತನಿಖಾ ಪತ್ರಿಕೋದ್ಯಮಕ್ಕಾಗಿ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಪ್ರಶಸ್ತಿಯನ್ನು ನಿತಿನ್ ಸೇಠಿ ಅವರು ಪಡೆದಿದ್ದಾರೆ. ವರ್ಲ್ಡ್ ಲಯನ್ ಡೇ ವಾಸ್ ಅಬ್ಸರ್ವ್ಡ್ ಆನ್ ಡ್ಯಾಶ್. ವಿಶ್ವ ಸಿಂಹ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಯಿತು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಗಸ್ಟ್ 10. ಪ್ರತಿ ವರ್ಷ ಆಗಸ್ಟ್ 10ರಂದು ವರ್ಲ್ಡ್ ಲಯನ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಈ ದಿನದ ಮುಖ್ಯ ಉದ್ದೇಶವೆಂದರೆ ಸಿಂಹಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವುಗಳ ರಕ್ಷಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ಸೊ ಪ್ರತಿ ವರ್ಷ ಆಗಸ್ಟ್ 10ರಂದು ವರ್ಲ್ಡ್ ಲಯನ್ ಡೇ ಅನ್ನು ಆಚರಿಸಲಾಗುತ್ತದೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಪ್ರಾರಂಭಿಸಿದ ಮಾನವ ಆನೆಗಳ ಸಂಘರ್ಷದ ಪೋರ್ಟಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸುರಕ್ಷಾ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಮಾನವ ಆನೆಗಳ ಸಂಘರ್ಷದ ಕುರಿತಾದ ಸುರಕ್ಷಾ ಎಂಬ ಪೋರ್ಟಲ್ನ ಬೀಟಾ ವರ್ಷನ್ ಅನ್ನು ಬಿಡುಗಡೆ ಮಾಡಿದರು. ಆ್ಯಂಡ್ ಇದು ನೈಜ ಸಮಯದ ಮಾಹಿತಿ ಸಂಗ್ರಹವಾಗಿದೆ ಮತ್ತು ನೈಜ ಸಮಯ ಆಧಾರದ ಮೇಲೆ ಸಂಘರ್ಷಗಳನ್ನು ನಿರ್ವಹಿಸಲು ಬೆಂಬಲಿಸುತ್ತದೆ. ಇತ್ತೀಚೆಗೆ ನಿಧನರಾದ ರಾಹತ್ ಇಂದೋರಿ ಅವರು ಪ್ರಸಿದ್ಧ ಡ್ಯಾಶ್. ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ರಾಹತ್ ಇಂದೋರಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪೊಯೆಟ್. ಖ್ಯಾತ ಉರ್ದು ಕವಿ ರಾಹತ್ ಇಂದೋರಿ ಅವರು ಇತ್ತೀಚೆಗೆ ನಿಧನರಾದರು. ವಿಶ್ವ ಆನೆ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಎಲಿಫೆಂಟ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 12th ಆಗಸ್ಟ್. ಆನೆಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವರ್ಲ್ಡ್ ಎಲಿಫೆಂಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ 2012ರಿಂದ ಅಧಿಕೃತವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಆಗಸ್ಟ್ 2020ರಲ್ಲಿ ನಿಧನರಾದ GK ಮೆನನ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಪೋರ್ಟ್ಸ್ ಜರ್ನಲಿಸ್ಟ್. GK ಮೆನನ್ ಪ್ರಸಿದ್ಧ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅವರು ಇತ್ತೀಚೆಗೆ ನಿಧನರಾದರು. 5G ಸಂಶೋಧನೆಗಾಗಿ ಯಾವ ಸಂಸ್ಥೆಯಲ್ಲಿ ರೋಬೋಟಿಕ್ಸ್ ಲ್ಯಾಬ್ ಸ್ಥಾಪಿಸಲು ನೋಕಿಯಾ ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. 5G ರಿಸರ್ಚ್ಗಾಗಿ IISc ಬೆಂಗಳೂರಿನಲ್ಲಿ ರೋಬೋಟಿಕ್ಸ್ ಲ್ಯಾಬ್ ಸ್ಥಾಪಿಸಲು ನೋಕಿಯಾ ಯೋಜಿಸಿದೆ. ನೋಕಿಯಾ ಬಗ್ಗೆ ನೋಡೋದು ಸ್ನೇಹಿತರೆ ನೋಕಿಯಾದು ಹೆಡ್ ಕ್ವಾರ್ಟರ್ಸ್ ಫಿನ್ಲ್ಯಾಂಡ್ನಲ್ಲಿದೆ. ಆ್ಯಂಡ್ ನೋಕಿಯಾದು CEO ಪೆಕ್ಕಾ ಲುಂಡ್ಮಾರ್ಕ್. ಸ್ಪುಟ್ನಿಕ್ 5 ಹೆಸರಿನ COVID-19 ವ್ಯಾಕ್ಸಿನ್ ಅನ್ನು ಅಧಿಕೃತವಾಗಿ ನೋಂದಾಯಿಸಿದ ವಿಶ್ವದ ಮೊದಲನೇ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಷ್ಯಾ. ಕೊರೋನಾ ವೈರಸ್
ಕೋವಿಡ್-19 ವ್ಯಾಕ್ಸಿನ್ ಅನ್ನು ಅಧಿಕೃತವಾಗಿ ನೋಂದಾಯಿಸಿದ ಮತ್ತು ಅದನ್ನು ಬಳಕೆಗೆ ಸಿದ್ಧವೆಂದು ಘೋಷಿಸಿದ ಮೊದಲ ರಾಷ್ಟ್ರ ರಷ್ಯಾ. ಅಂಡ್ ಸ್ನೇಹಿತರೆ, ವಿಶ್ವದ ಮೊದಲ ಉಪಗ್ರಹ ಸ್ಪುಟ್ನಿಕ್ ನಂತರ ಈ ವ್ಯಾಕ್ಸಿನ್ ಅನ್ನು ವಿದೇಶಿ ಮಾರುಕಟ್ಟೆಗಳಲ್ಲಿ ಸ್ಪುಟ್ನಿಕ್ 5 ಹೆಸರಿನಲ್ಲಿ ಮಾರಾಟ ಮಾಡಲಾಗುವುದು. ಯಾವ ರಾಜ್ಯದ ಮೊಯ್ರಾ ಬಾಳೆಹಣ್ಣುಗಳು, ಹರ್ಮಲ್ ಮೆಣಸಿನಕಾಯಿಗಳು ಇತ್ತೀಚೆಗೆ GI ಟ್ಯಾಗ್ ಪಡೆದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೋವಾ. ಗೋವಾ ರಾಜ್ಯದ ಮೊಯ್ರಾ ಬನಾನಾಸ್ ಆ್ಯಂಡ್ ಹರ್ಮಲ್ ಚಿಲ್ಲೀಸ್ ಆ್ಯಂಡ್ ಖಾಜೆ ಇತ್ತೀಚೆಗೆ GI ಟ್ಯಾಗ್ ಪಡೆದಿದೆ. ವಾಟ್ ಈಸ್ ದ ಥೀಮ್ ಫಾರ್ 2020 ಇಂಟರ್ನ್ಯಾಷನಲ್ ಯೂತ್ ಡೇ? ಅಂತಾರಾಷ್ಟ್ರೀಯ ಯುವ ದಿನಾಚರಣೆ 2020 ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆಕ್ಷನ್. ಪ್ರಪಂಚಾದ್ಯಂತ ಯುವಕರಿಗೆ ಸಂಬಂಧಿಸಿದ ಕಾನೂನು ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ಇಂಟರ್ನ್ಯಾಷನಲ್ ಯೂತ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ, 2020 ಇಂಟರ್ನ್ಯಾಷನಲ್ ಯೂತ್ ಡೇದು ಥೀಮ್ ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆಕ್ಷನ್. ಇತ್ತೀಚೆಗೆ ನಿಧನರಾದ ಖ್ಯಾತ ರಾಜಕಾರಣಿ ರಾಜೀವ್ ತ್ಯಾಗಿ ಯಾವ ರಾಜಕೀಯ ಪಕ್ಷದ ಹಿರಿಯ ನಾಯಕರಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಾಂಗ್ರೆಸ್. ಕಾಂಗ್ರೆಸ್ ರಿನೌಂಡ್ ಪೊಲಿಟಿಷಿಯನ್ ರಾಜೀವ್ ತ್ಯಾಗಿಯವರು ಇತ್ತೀಚೆಗೆ ನಿಧನರಾದರು. 15 ಆಗಸ್ಟ್ 2020ರಂದು ಭಾರತ ತನ್ನ ಡ್ಯಾಶ್ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. ಆನ್ 15th August 2020 ಇಂಡಿಯಾ ಸೆಲೆಬ್ರೇಟೆಡ್ ಇಟ್ಸ್ ಡ್ಯಾಶ್ ಇಂಡಿಪೆಂಡೆನ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 74. 15 ಆಗಸ್ಟ್ 2020ರಂದು ಭಾರತ ತನ್ನ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. BSFನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ BSF? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಕೇಶ್ ಅಸ್ಥಾನಾ. BSFನ ಮಹಾನಿರ್ದೇಶಕರಾಗಿ ರಾಕೇಶ್ ಅಸ್ಥಾನಾ ಅವರನ್ನು ನೇಮಿಸಲಾಗಿದೆ. BSFದ ಫುಲ್ ಫಾರ್ಮ್ ಸ್ನೇಹಿತರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. BSFದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ನಾವೀನ್ಯತೆ ಸಾಧನೆಗಳ ಕುರಿತಾದ ಸಂಸ್ಥೆಗಳ ಅಟಲ್ ರ್ಯಾಂಕಿಂಗ್ 2020ರಲ್ಲಿ ಯಾವ ಸಂಸ್ಥೆ ಅಗ್ರ ಸ್ಥಾನದಲ್ಲಿದೆ? ವಿಚ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಟಾಪ್ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ಸ್ ಅಚೀವ್ಮೆಂಟ್ಸ್ 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ IIT ಮದ್ರಾಸ್. ನಾವೀನ್ಯತೆ ಸಾಧನೆಗಳ ಕುರಿತಾದ ಸಂಸ್ಥೆಗಳ ಅಟಲ್ ರ್ಯಾಂಕಿಂಗ್ 2020ರಲ್ಲಿ IIT ಮದ್ರಾಸ್ ಅಗ್ರಸ್ಥಾನದಲ್ಲಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಗವರ್ನರ್ ಆಫ್ ಮೇಘಾಲಯ? ಮೇಘಾಲಯದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸತ್ಪಾಲ್ ಮಲಿಕ್. ಸತ್ಪಾಲ್ ಮಲಿಕ್ ಅವರನ್ನು ಮೇಘಾಲಯದ ಹೊಸ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಮೇಘಾಲಯದ ಮುಖ್ಯಮಂತ್ರಿ ಸ್ನೇಹಿತರೆ ಕಾನ್ರಾಡ್ ಸಂಗ್ಮಾ. ಥರೂರೋಸಾರಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಥರೂರೋಸಾರಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಶಿ ಥರೂರ್. ಕಾಂಗ್ರೆಸ್ MP ಶಶಿ ಥರೂರ್ ಅವರು ಥರೂರೋಸಾರಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶಾರನ್ ಸ್ಟೋನ್. ಹಾಲಿವುಡ್ ಆಕ್ಟರ್ ಶಾರನ್ ಸ್ಟೋನ್ ಅವರು ದ ಬ್ಯೂಟಿ ಆಫ್ ಲಿವಿಂಗ್ ಟ್ವೈಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೂ ಇಸ್ ದ ಓನ್ಲಿ ಕ್ಯಾಪ್ಟನ್ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್ ಟು ವಿನ್ 3 ICC ಟ್ರೋಫೀಸ್? T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿ. ಕ್ರಿಕೆಟ್ ಇತಿಹಾಸದಲ್ಲಿ 3 ICC ಟ್ರೋಫಿಗಳನ್ನು ಗೆದ್ದ ಏಕೈಕ ಕ್ಯಾಪ್ಟನ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ MS ಧೋನಿ. ಕ್ರಿಕೆಟ್ ಇತಿಹಾಸದಲ್ಲಿ 3 ICC ಟ್ರೋಫಿಗಳನ್ನು T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಏಕೈಕ ನಾಯಕ MS ಧೋನಿ. ಮಹಿಳೆಯರ ಮದುವೆಗೆ ಕನಿಷ್ಠ ವಯಸ್ಸನ್ನು ಮರುಪರಿಶೀಲಿಸಲು ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಯಾ ಜೈಟ್ಲಿ. ಮಹಿಳೆಯರ ಮದುವೆಗೆ ಕನಿಷ್ಠ ವಯಸ್ಸನ್ನು ಮರುಪರಿಶೀಲಿಸಲು ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಜಯಾ ಜೈಟ್ಲಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 2020ರ ಟೈಟಲ್ ಸ್ಪಾನ್ಸರ್ ಆಗಿ ಯಾವ ಕಂಪನಿಯನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡ್ರೀಮ್11. IPL 2020ರ ಶೀರ್ಷಿಕೆ ಪ್ರಾಯೋಜಕರಾಗಿ ಡ್ರೀಮ್11 ಕಂಪನಿಯನ್ನು ನೇಮಿಸಲಾಗಿದೆ. ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಕೊಡುಗೆಗಾಗಿ ತಮಿಳುನಾಡು ಮುಖ್ಯಮಂತ್ರಿಯ ವಿಶೇಷ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ತಮಿಳುನಾಡು's ಚೀಫ್ ಮಿನಿಸ್ಟರ್ಸ್ ಸ್ಪೆಷಲ್ ಅವಾರ್ಡ್ ಫಾರ್ ಹರ್ ಕಾಂಟ್ರಿಬ್ಯೂಷನ್ ಇನ್ ಫೈಟಿಂಗ್ ಕೋವಿಡ್-19? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸೌಮ್ಯ ಸ್ವಾಮಿನಾಥನ್. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಅವರಿಗೆ ರಾಜ್ಯದಲ್ಲಿ ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಅವರ ಸಲಹಾ ಪಾತ್ರಕ್ಕಾಗಿ ತಮಿಳುನಾಡು ಮುಖ್ಯಮಂತ್ರಿಯವರ ವಿಶೇಷ ಪ್ರಶಸ್ತಿಯನ್ನು ನೀಡಲಾಯಿತು. ತಮಿಳುನಾಡು ಮುಖ್ಯಮಂತ್ರಿ ಸ್ನೇಹಿತರೆ ಇ ಪಳನಿಸ್ವಾಮಿ ಆ್ಯಂಡ್ ತಮಿಳುನಾಡು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. 2020ರ ಫೋರ್ಬ್ಸ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯಲ್ಲಿ ಯಾರು ಉನ್ನತ ಸ್ಥಾನ ಪಡೆದಿದ್ದಾರೆ? ಹೂ ರ್ಯಾಂಕ್ ಟಾಪ್ ಇನ್ ಫೋರ್ಬ್ಸ್ ಲಿಸ್ಟ್ ಆಫ್ ಹೈಯೆಸ್ಟ್ ಪೇಡ್ ಆಕ್ಟರ್ಸ್ ಫಾರ್ ದ ಇಯರ್ 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡ್ವೇನ್ ಜಾನ್ಸನ್. 2020ರ ಫೋರ್ಬ್ಸ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಕ್ಟರ್ಸ್ ಪಟ್ಟಿಯಲ್ಲಿ ಡ್ವೇನ್ ಜಾನ್ಸನ್ ಅವರು ಅಗ್ರ ಸ್ಥಾನದಲ್ಲಿದ್ದಾರೆ. ಯಾವ ರಾಜ್ಯದ ಮಂದುವಾಡಿ ರೈಲ್ವೆ ನಿಲ್ದಾಣವನ್ನು ಬನಾರಸ್ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ರಾಜ್ಯದ ಮಂದುವಾಡಿ ರೈಲ್ವೆ ನಿಲ್ದಾಣವನ್ನು ಬನಾರಸ್ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಸ್ವಚ್ಛ ಸರ್ವೇಕ್ಷಣ್ 2020ರ ಶ್ರೇಯಾಂಕ ಪಟ್ಟಿಯಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ವಿಚ್ ಸಿಟಿ ವಾಸ್ ರ್ಯಾಂಕ್ ಟಾಪ್ ಇನ್ ಸ್ವಚ್ಛ ಸರ್ವೇಕ್ಷಣ್ 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂದೋರ್. ಸ್ವಚ್ಛ ಸರ್ವೇಕ್ಷಣ್ 2020ರ ಪಟ್ಟಿಯಲ್ಲಿ ಇಂದೋರ್ ನಗರ ಅಗ್ರ ಸ್ಥಾನದಲ್ಲಿದೆ. ಸೊ ಟಾಪ್ 3 ನೋಡೋದೇ ಸ್ನೇಹಿತರೆ, ಫಸ್ಟ್ ಇಂದೋರ್, ಸೆಕೆಂಡ್ ಸೂರತ್ ಆ್ಯಂಡ್ ಥರ್ಡ್ ನವಿ ಮುಂಬೈ. ಸಾವಯವ ಕೃಷಿಕರ ಸಂಖ್ಯೆಯಲ್ಲಿ ಯಾವ ದೇಶ ಪ್ರಥಮ ಸ್ಥಾನದಲ್ಲಿದೆ? ವಿಚ್ ಕಂಟ್ರಿ ಈಸ್ ರ್ಯಾಂಕ್ ಫಸ್ಟ್ ಇನ್ ದ ನಂಬರ್ ಆಫ್ ಆರ್ಗ್ಯಾನಿಕ್ ಫಾರ್ಮರ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇಂಡಿಯಾ. ಸಾವಯವ ಕೃಷಿಕರ ಸಂಖ್ಯೆಯಲ್ಲಿ ಭಾರತವು ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ಸಿಕ್ಕಿಂ ಸಂಪೂರ್ಣವಾಗಿ ಸಾವಯವವಾದ ವಿಶ್ವದ ಮೊದಲ ರಾಜ್ಯವಾಗಿದೆ. ಆ್ಯಂಡ್ ಭಾರತದ ಅಗ್ರಿಕಲ್ಚರ್ ಮಿನಿಸ್ಟರ್ ಸ್ನೇಹಿತರೆ ನರೇಂದ್ರ ಸಿಂಗ್ ತೋಮರ್. ವಿಶ್ವ ಫೋಟೋಗ್ರಫಿ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಫೋಟೋಗ್ರಫಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 19th ಆಗಸ್ಟ್. ಪ್ರತಿ ವರ್ಷ ಆಗಸ್ಟ್ 19 ರಂದು ವಿಶ್ವ ಫೋಟೋಗ್ರಫಿ ದಿನವನ್ನು ಆಚರಿಸಲಾಗುತ್ತದೆ. ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲು ಸ್ವದೇಶಿ ಮೈಕ್ರೋಪ್ರೊಸೆಸರ್ ಚಾಲೆಂಜ್ ಹ್ಯಾಶ್ಟ್ಯಾಗ್ ಆತ್ಮನಿರ್ಭರ್ ಭಾರತ್ಗಾಗಿ ನವೀನ ಪರಿಹಾರಗಳನ್ನು ಪ್ರಾರಂಭಿಸಿದ್ದರು ಯಾರು? ಹೂ ಲಾಂಚ್ ಸ್ವದೇಶಿ ಮೈಕ್ರೋಪ್ರೊಸೆಸರ್ ಚಾಲೆಂಜ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರವಿಶಂಕರ್ ಪ್ರಸಾದ್. ಯೂನಿಯನ್ ಮಿನಿಸ್ಟರ್ ರವಿಶಂಕರ್ ಪ್ರಸಾದ್ ಅವರು ಸ್ವದೇಶಿ ಮೈಕ್ರೋಪ್ರೊಸೆಸರ್ ಚಾಲೆಂಜ್ ಅನ್ನು ಪ್ರಾರಂಭಿಸಿದ್ದಾರೆ. ಕೊರ್ಮೋ ಜಾಬ್ಸ್ ಎಂಟ್ರಿ ಲೆವೆಲ್ ಉದ್ಯೋಗಗಳ ಆಯ್ಕೆಯನ್ನು ಒದಗಿಸುವ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ ಯಾವ ಕಂಪನಿ ಪ್ರಾರಂಭಿಸಿದೆ? ಕೊರ್ಮೋ ಜಾಬ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗೂಗಲ್. ಗೂಗಲ್ ಕೊರ್ಮೋ ಜಾಬ್ಸ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಆ್ಯಂಡ್ ಈ ಅಪ್ಲಿಕೇಶನ್ ಎಂಟ್ರಿ ಲೆವೆಲ್ ಜಾಬ್ಸ್ ಒದಗಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಕ್ಯಾನ್ಸರ್ ನೋಂದಾವಣೆ ಕಾರ್ಯಕ್ರಮ ವರದಿ 2020 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ರಿಪೋರ್ಟ್ 2020? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ICMR ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ರಿಪೋರ್ಟ್ 2020 ಅನ್ನು ಬಿಡುಗಡೆ ಮಾಡಿದೆ. ಆ್ಯಂಡ್ ಈ ರಿಪೋರ್ಟ್ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಕ್ಯಾನ್ಸರ್ ಪೀಡಿತರ ಜನರ ಸಂಖ್ಯೆ
12% ಹೆಚ್ಚಾಗಬಹುದು. What is India's rank in Digital Quality of Life 2020 Index released by Surfsharp? ಸರ್ಫ್ ಬಿಡುಗಡೆ ಮಾಡಿದ ಡಿಜಿಟಲ್ ಕ್ವಾಲಿಟಿ ಆಫ್ ಲೈಫ್ 2020 ಸೂಚ್ಯಾಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 57. ಸರ್ಫ್ ಬಿಡುಗಡೆ ಮಾಡಿದ ಡಿಜಿಟಲ್ ಕ್ವಾಲಿಟಿ ಆಫ್ ಲೈಫ್ 2020 ಸೂಚ್ಯಾಂಕದಲ್ಲಿ ಭಾರತ 57ನೇ ಸ್ಥಾನದಲ್ಲಿದೆ. ಆ್ಯಂಡ್ ಈ ಸೂಚ್ಯಾಂಕದಲ್ಲಿ ಟಾಪ್ 3 ನೋಡೋದ್ರೆ ಸ್ನೇಹಿತರೆ ಫಸ್ಟ್ ಡೆನ್ಮಾರ್ಕ್, ಸೆಕೆಂಡ್ ಸ್ವೀಡನ್ ಆ್ಯಂಡ್ ಥರ್ಡ್ ಕೆನಡಾ. Youth and COVID-19 impacts on job, education, rights and mental well-being ಎಂಬ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯೂತ್ ಆನ್ COVID-19 ಇಂಪ್ಯಾಕ್ಟ್ಸ್ ಆನ್ ಜಾಬ್, ಎಜುಕೇಷನ್, ರೈಟ್ಸ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಎಂಬ ವರದಿಯನ್ನು ಪ್ರಕಟಿಸಿದೆ. ಆ್ಯಂಡ್ ಈ ವರದಿಯ ಪ್ರಕಾರ ವಿಶ್ವಾದ್ಯಂತ 50% ಯುವಜನರು ಆತಂಕ ಅಥವಾ ಖಿನ್ನತೆಗೆ ಒಳಗಾಗಬಹುದು ಮತ್ತು ಸುಮಾರು 17% ಅವರು ಈಗಾಗಲೇ ಅದರಿಂದ ಪ್ರಭಾವಿತರಾಗಿದ್ದಾರೆ. ದ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ವಿಲ್ ಬಿ ರಿಜಿಸ್ಟರ್ಡ್ ಅಂಡರ್ ವಿಚ್ ಆ್ಯಕ್ಟ್? ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಯನ್ನು ಯಾವ ಕಾಯ್ದೆಯಡಿ ನೋಂದಾಯಿಸಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860. NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಅಡಿಯಲ್ಲಿ ನೋಂದಾಯಿಸಲಾಗುವುದು. ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸುಧಾಮೂರ್ತಿ. ಸುಧಾಮೂರ್ತಿ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಒನ್ ಅರೇಂಜ್ ಮರ್ಡರ್? ಒಂದು ಅರೇಂಜ್ ಮರ್ಡರ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೇತನ್ ಭಗತ್. ಚೇತನ್ ಭಗತ್ ಅವರು ಒನ್ ಅರೇಂಜ್ ಮರ್ಡರ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2020 ವಿಶ್ವ ಸ್ನೂಕರ್ ಚಾಂಪಿಯನ್ಶಿಪ್ ಯಾರು ಗೆದ್ದಿದ್ದಾರೆ? ಹೂ ಹ್ಯಾಸ್ ವಾನ್ 2020 ವರ್ಲ್ಡ್ ಸ್ನೂಕರ್ ಚಾಂಪಿಯನ್ಶಿಪ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಾನಿ ಸುಲಿವಾನ್. ರಾನಿ ಸುಲಿವಾನ್ ಅವರು 2020 ವರ್ಲ್ಡ್ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ. ಹೂ ಪೇಂಟೆಡ್ ಮೈ ಲಸ್ಟ್ ಪುಸ್ತಕದ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ದ ಬುಕ್ ಹೂ ಪೇಂಟೆಡ್ ಮೈ ಲಸ್ಟ್ ರೆಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶ್ರೀ ಅಯ್ಯರ್. ಶ್ರೀ ಅಯ್ಯರ್ ಅವರು ಹೂ ಪೇಂಟೆಡ್ ಮೈ ಲಸ್ಟ್ ರೆಡ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅಶೋಕ್ ಲವಾಸಾ ಬದಲಿಗೆ ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ಯಾರನ್ನು ಹೆಸರಿಸಲಾಗಿದೆ? ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ನ್ಯೂ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಟು ರಿಪ್ಲೇಸ್ ಅಶೋಕ್ ಲವಾಸಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜೀವ್ ಕುಮಾರ್. ಅಶೋಕ್ ಲವಾಸಾ ಬದಲಿಗೆ ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರನ್ನು ಹೆಸರಿಸಲಾಗಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 2020ಕ್ಕೆ ಎಷ್ಟು ಆಟಗಾರರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 5. 2020ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು 5 ಪ್ಲೇಯರ್ಸ್ಗೆ ನೀಡಲಾಗಿದೆ. ಸೊ ಫಸ್ಟ್ ಸ್ನೇಹಿತರೆ ರೋಹಿತ್ ಶರ್ಮಾ ಕ್ರಿಕೆಟರ್, ವಿನೀಶ್ ಫೋಗಾಟ್ ರೆಸ್ಲರ್, ಮನಿಕಾ ಬಾತ್ರಾ ಟೇಬಲ್ ಟೆನಿಸ್ ಪ್ಲೇಯರ್, ಮರಿಯಪ್ಪನ್ ಥಂಗಾವೇಲು ಪ್ಯಾರಾ ಅಥ್ಲೀಟ್ ಆ್ಯಂಡ್ ರಾಣಿ ರಾಂಪಾಲ್ ಹಾಕಿ ಪ್ಲೇಯರ್. ಸೊ ಈ 5 ಪ್ಲೇಯರ್ಸ್ಗೆ 2020 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಶ್ವಾನಿ ಭಾಟಿಯಾ. ಅಶ್ವಾನಿ ಭಾಟಿಯಾ ಅವರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ. SBIದು ಚೇರ್ಪರ್ಸನ್ ಸ್ನೇಹಿತರೆ ರಜನೀಶ್ ಕುಮಾರ್ ಆ್ಯಂಡ್ SBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಗಾಫೆನ್ 905 ಆಪ್ಟಿಕಲ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಇತ್ತೀಚೆಗೆ ಯಾವ ದೇಶದಿಂದ ಉಡಾಯಿಸಲಾಗಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚೈನಾ. ಗಾಫೆನ್ 905 ಆಪ್ಟಿಕಲ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅನ್ನು ಇತ್ತೀಚೆಗೆ ಚೈನಾದಿಂದ ಉಡಾಯಿಸಲಾಗಿದೆ. ಈ ಕೆಳಗಿನ ಯಾವ ಪ್ಲೇಯರ್ಸ್ ಅನ್ನು ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಿಕೊಳ್ಳಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಸೌತ್ ಆಫ್ರಿಕನ್ ಪ್ಲೇಯರ್ ಜಾಕ್ ಸ್ಕ್ಯಾಲಿಸ್, ಪಾಕಿಸ್ತಾನ್ ಕ್ರಿಕೆಟರ್ ಜಹೀರ್ ಅಬ್ಬಾಸ್ ಮತ್ತು ಲೀಸಾ ಸ್ಟೆಲ್ಕರ್ ಅವರಿಗೆ ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರಿಸಿಕೊಳ್ಳಲಾಗಿದೆ. ಈ ವರ್ಷ ಭೂ ಸಾಹಸ ವಿಭಾಗದಲ್ಲಿ ಟೆನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅನಿತಾ ಕುಂದು. ಅನಿತಾ ಕುಂದು ಅವರಿಗೆ ಈ ವರ್ಷ ಟೆನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ನೀಡಲಾಗುವುದು. ಡೆಲ್ಲಿ ರಾಯಟ್ಸ್ 2020 ದಿ ಅನ್ಟೋಲ್ಡ್ ಸ್ಟೋರಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಡೆಲ್ಲಿ ರಾಯಟ್ಸ್ 2020 ದಿ ಅನ್ಟೋಲ್ಡ್ ಸ್ಟೋರಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಮೋನಿಕಾ ಅರೋರಾ, ಸೋನಾಲಿ ಚಿತಲ್ಕರ್ ಅಂಡ್ ಪ್ರೇರಣಾ ಮಲ್ಹೋತ್ರಾ ಅವರು ಡೆಲ್ಲಿ ರಾಯಟ್ಸ್ 2020 ದಿ ಅನ್ಟೋಲ್ಡ್ ಸ್ಟೋರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ತುಂಬಿ ಮಹೋತ್ಸವ 2020 ಯಾವ ರಾಜ್ಯದ ಮೊದಲ ಡ್ರ್ಯಾಗನ್ ಫ್ಲೈ ಫೆಸ್ಟಿವಲ್? ತುಂಬಿ ಮಹೋತ್ಸವ 2020 is the first ever ಡ್ರ್ಯಾಗನ್ ಫ್ಲೈ ಫೆಸ್ಟಿವಲ್ ಆಫ್ ವಿಚ್ ಸ್ಟೇಟ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೇರಳ. ತುಂಬಿ ಮಹೋತ್ಸವ 2020 ಕೇರಳ ರಾಜ್ಯದ ಮೊದಲ ಡ್ರ್ಯಾಗನ್ ಫ್ಲೈ ಫೆಸ್ಟಿವಲ್ ಆಗಿದೆ. ವಲಸೆ ಕಾರ್ಮಿಕರಿಗಾಗಿ ಸಾರಿಗೆ ಮನೆಗಳನ್ನು ನಿರ್ಮಿಸಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ ಟು ಬಿಲ್ಡ್ ಟ್ರಾನ್ಸಿಟ್ ಹೋಮ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕರ್ನಾಟಕ. ಕರ್ನಾಟಕ ಸರ್ಕಾರ ವಲಸೆ ಕಾರ್ಮಿಕರಿಗೆ ಮೈಗ್ರೆಂಟ್ ವರ್ಕರ್ಸ್ಗೆ ಟ್ರಾನ್ಸಿಟ್ ಹೋಮ್ಸ್ ಸಾರಿಗೆ ಮನೆಗಳನ್ನು ನಿರ್ಮಿಸುವುದಾಗಿ ಘೋಷಿಸಿತು. ಆ್ಯಂಡ್ ಈ ಪ್ರಾಜೆಕ್ಟ್ದು ಎಕ್ಸ್ಪೆಕ್ಟೆಡ್ ಕಾಸ್ಟ್ ಸ್ನೇಹಿತರೆ 50 crores. ವಲಸೆ ಕಾರ್ಮಿಕರಿಗೆ ಉತ್ತಮ ಜೀವನ ಪರಿಸ್ಥಿತಿಗಳನ್ನು ಬೆಸ್ಟ್ ಅಫೋರ್ಡೆಬಲ್ ಲಿವಿಂಗ್ ಕಂಡೀಷನ್ಸ್ ಅನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸ್ನೇಹಿತರೆ BS ಯಡಿಯೂರಪ್ಪ ಆ್ಯಂಡ್ ಕರ್ನಾಟಕದ ಗವರ್ನರ್ ವಾಜುಭಾಯಿ ವಾಲಾ. ವೃತ್ತಿ ಸಂಬಂಧಿತ ಮಾಹಿತಿಯನ್ನು ಒದಗಿಸಲು ಭಾರತೀಯ ವಾಯುಪಡೆಯು ಇತ್ತೀಚೆಗೆ ಪ್ರಾರಂಭಿಸಿದ ಅಪ್ಲಿಕೇಶನಿನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ಅಪ್ಲಿಕೇಶನ್ ಲಾಂಚ್ ಬೈ ಇಂಡಿಯನ್ ಏರ್ಫೋರ್ಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೈ IAF. ಡಿಜಿಟಲ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಆಕಾಂಕ್ಷಿಗಳಿಗೆ ವೃತ್ತಿ ಸಂಬಂಧಿತ ಕರಿಯರ್ ರಿಲೇಟೆಡ್ ಮಾಹಿತಿಯನ್ನು ಒದಗಿಸಲು IAF ಇಂಡಿಯನ್ ಏರ್ಫೋರ್ಸ್ ಆಗಸ್ಟ್ 24ರಂದು ಮೈ IAF ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ವಿಚ್ ನೇಷನ್ ವಿಲ್ ಹೋಸ್ಟ್ ಬ್ರಿಕ್ಸ್ ಗೇಮ್ ಇನ್ 2021? 2021ರಲ್ಲಿ ಯಾವ ರಾಷ್ಟ್ರವು ಬ್ರಿಕ್ಸ್ ಆಟಗಳನ್ನು ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯಾ. ಕೇಂದ್ರ ಕ್ರೀಡಾ ಸಚಿವ ಕಿರೇನ್ ರಿಜಿಜು ಅವರು ಆಗಸ್ಟ್ 25ರಂದು ಭಾರತವು ಖೇಲೋ ಇಂಡಿಯಾ ಗೇಮ್ಸ್ 2021ರ ಸಮಯದಲ್ಲಿ ಭಾರತ ಬ್ರಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ ಎಂದು ಘೋಷಿಸಿದರು. ಬ್ರಿಕ್ಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ. ಆ್ಯಂಡ್ 2016ರಲ್ಲಿ ಭಾರತದ ಗೋವಾದಲ್ಲಿ ನಡೆದ 8ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಕ್ರೀಡಾಕೂಟವನ್ನು ರಚಿಸಲಾಯಿತು. ಸೊ ಭಾರತ ಬ್ರಿಕ್ಸ್ 2021ರ ಗೇಮ್ಸನ್ನು ಆಯೋಜಿಸಲಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಯಾವ ಖಂಡವನ್ನು ವೈಲ್ಡ್ ಪೋಲಿಯೋ ಮುಕ್ತ ಎಂದು ಘೋಷಿಸಲಾಯಿತು? ವಿಚ್ ಕಾಂಟಿನೆಂಟ್ ವಾಸ್ ಡಿಕ್ಲೇರ್ಡ್ ಆಸ್ ವೈಲ್ಡ್ ಪೋಲಿಯೋ ಫ್ರೀ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಫ್ರಿಕಾ. WHO ಇಂದ ಆಫ್ರಿಕಾ ಕಾಂಟಿನೆಂಟನ್ನು ಪೋಲಿಯೋ ಮುಕ್ತ ಎಂದು ಘೋಷಿಸಲಾಯಿತು. ವಿಶ್ವದಲ್ಲೇ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ COVID-19 ಸಂಪರ್ಕ ಪತ್ತೆ ಹಚ್ಚುವ ಅಪ್ಲಿಕೇಶನ್ ಯಾವುದು? ಮೋಸ್ಟ್ ಡೌನ್ಲೋಡೆಡ್ COVID-19 ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆರೋಗ್ಯ ಸೇತು. ವಿಶ್ವದಲ್ಲೇ ಹೆಚ್ಚು ಡೌನ್ಲೋಡ್ ಮಾಡಲಾದ COVID-19 ಸಂಪರ್ಕ ಪತ್ತೆ ಹಚ್ಚುವ ಅಪ್ಲಿಕೇಶನ್ ಆರೋಗ್ಯ ಸೇತು. ಯಾರ ಜನ್ಮ ದಿನಾಚರಣೆಯ ನೆನಪಿಗಾಗಿ ವಾರ್ಷಿಕವಾಗಿ ಆಗಸ್ಟ್ 24ರಂದು
ವಿಶ್ವ ಗುಜರಾತಿ ದಿನವನ್ನು ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನರ್ಮದಾ ಶಂಕರ್ ದಾವೆ. ನರ್ಮದಾ ಶಂಕರ್ ದಾವೆ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಆಗಸ್ಟ್ 24ರಂದು ವಿಶ್ವ ಗುಜರಾತಿ ದಿನವನ್ನು ಆಚರಿಸಲಾಯಿತು. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ನ MD ಮತ್ತು CEO ಹುದ್ದೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಾಜೀವ್ ಶ್ರೀವಾಸ್ತವ್. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ನ MD ಮತ್ತು CEO ಹುದ್ದೆಗೆ ರಾಜೀವ್ ಶ್ರೀವಾಸ್ತವ್ ಅವರು ರಾಜೀನಾಮೆ ನೀಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ IEXನ ಹಂಗಾಮಿ MD ಮತ್ತು CEO ಆಗಿ ಸತ್ಯನಾರಾಯಣ್ ಗೋಯಲ್ ಅವರಿಗೆ ಹೆಚ್ಚುವರಿ ಚಾರ್ಜನ್ನು ನೀಡಲಾಯಿತು. IEXದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. ಆ್ಯಂಡ್ IEXದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ 2020 ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ EPI 2020 ರಫ್ತು ಸಿದ್ಧತೆ ಸೂಚ್ಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗುಜರಾತ್. 2020 ರಫ್ತು ಸಿದ್ಧತೆ ಸೂಚ್ಯಾಂಕದಲ್ಲಿ ಗುಜರಾತ್ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಸೌಭಾಗ್ಯತ್ವದಲ್ಲಿ ನೀತಿ ಆಯೋಗ ರಫ್ತು ಸಿದ್ಧತೆ ಸೂಚ್ಯಾಂಕ್ 2020 ಮೊದಲ ಎಡಿಷನ್ ಅನ್ನು ಆಗಸ್ಟ್ 26ರಂದು ಬಿಡುಗಡೆ ಮಾಡಿದೆ. ಸೊ ಇದರಲ್ಲಿ ಟಾಪ್ 3 ಸ್ಟೇಟ್ಸ್ ನೋಡಿದ್ರೆ ಫಸ್ಟ್ ಗುಜರಾತ್, ಸೆಕೆಂಡ್ ಮಹಾರಾಷ್ಟ್ರ ಆ್ಯಂಡ್ ಥರ್ಡ್ ತಮಿಳುನಾಡು. ಕೆವಿನ್ ಮೇಯರ್ ಹ್ಯಾಸ್ ಸ್ಟೆಪ್ ಡೌನ್ ಆಸ್ ದ CEO ಆಫ್ ವಿಚ್ ಕಂಪ್ನಿ? ಕೆವಿನ್ ಮೇಯರ್ ಅವರು ಯಾವ ಕಂಪ್ನಿಯ CEO ಹುದ್ದೆಯಿಂದ ರಾಜೀನಾಮೆ ನೀಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಟಿಕ್ಟಾಕ್. ಟಿಕ್ಟಾಕ್ CEO ಕೆವಿನ್ ಮೇಯರ್ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಪೌಲ್ಮಿ ಘಾತಕ್ ಇತ್ತೀಚೆಗೆ ಯಾವ ಕ್ರೀಡೆಯಿಂದ ನಿವೃತ್ತಿ ಘೋಷಿಸಿದ್ದಾರೆ? ಪೌಲ್ಮಿ ಘಾತಕ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ ಅ ರಿಟೈರ್ಮೆಂಟ್ ಫ್ರಮ್ ವಿಚ್ ಸ್ಪೋರ್ಟ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಟೇಬಲ್ ಟೆನ್ನಿಸ್. ನ್ಯಾಷನಲ್ ಚಾಂಪಿಯನ್ ಟೇಬಲ್ ಟೆನ್ನಿಸ್ ನ್ಯಾಷನಲ್ ಚಾಂಪಿಯನ್ ಪೌಲ್ಮಿ ಘಾತಕ್ ಅವರು ಇತ್ತೀಚೆಗೆ ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ವಿಚ್ ಲಿಟರರಿ ವರ್ಕ್ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2020? ಯಾವ ಸಾಹಿತ್ಯ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2020 ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ದ ಡಿಸ್ಕಂಫರ್ಟ್ ಆಫ್ ಈವ್ನಿಂಗ್. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2020 ಡಚ್ ಲೇಖಕ ಮಾರಿಕೆ ಲೂಕಾಸ್ ಅವರ ಕಾದಂಬರಿ ದ ಡಿಸ್ಕಂಫರ್ಟ್ ಆಫ್ ಈವ್ನಿಂಗ್ ಗೆದ್ದಿದೆ. ಆ್ಯಂಡ್ ಈ ಕಾದಂಬರಿಯನ್ನು ಡಚ್ನಿಂದ ಇಂಗ್ಲಿಷ್ಗೆ ಮಿಚೆಲ್ ಹಚಿಸನ್ ಅನುವಾದಿಸಿದ್ದಾರೆ. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಸ್ನೇಹಿತರೆ, ಆಗಸ್ಟ್ ತಿಂಗಳದು ಮಂತ್ಲಿ ಕರೆಂಟ್ ಅಫೇರ್ಸ್ದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.